ಸರ್ಕಾರಿ ಪದವಿ ಪೂರ್ವ ಬಾಲಕರ ಕಾಲೇಜಿನಲ್ಲಿ ಕಳ್ಳರು ಕೈಚಳಕ ತೋರಿಸಿ ಕಾಲೇಜಿನಲ್ಲಿದ್ದ 10 ಬ್ಯಾಟರಿ ಡಿವಿಆರ್ಗಳನ್ನು ಕದ್ದು ಹೋಗಿರುವ ಘಟನೆ ಇಂದು ಮುಂಜಾನೆ ನಡೆದಿದೆ. ಚಾಮರಾಜನಗರ ಸತ್ಯಮಂಗಲಂ ರಸ್ತೆಯ ಬಳಿ ಇರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಂಜಾನೆ 2 ರಿಂದ 3 ಸಮಯದಲ್ಲಿ ಕಳ್ಳರು ಒಳಹೊಕ್ಕಿ ಕಾಲೇಜಿನಲ್ಲಿ ಅಳವಡಿಸಿದ್ದ 10 ಬ್ಯಾಟರಿಗಳ ಜೊತೆಗೆ ಅಲ್ಲೇ ಇದ್ದ ಸಿಸಿ ಕ್ಯಾಮೆರಾದ 2 ಡಿವಿಆರ್ಗಳನ್ನು ಕಳಚಿಕೊಂಡು ಹೋಗಿದ್ದಾರೆ. ಈ ಘಟನೆ ಬೆಳಿಗ್ಗೆ ಕಾಲೇಜಿಗೆ ಬಂದ ಅಧ್ಯಾಪಕರು ಬಾಗಿಲು ತೆಗೆದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಇಂದು ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯು ನಡೆಯುತ್ತಿದ್ದು ಡಿವಿಆರ್ ಮತ್ತು ಬ್ಯಾಟರಿ ಇಲ್ಲದೆ ತೊಂದರೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕಾಲೇಜು ಆಡಳಿತ ಮಂಡಳಿ ತರಾತುರಿಯಲ್ಲಿ ಪರ್ಯಾಯ ವ್ಯವಸ್ಥೆಗೆ ಇದೀಗ ಮುಂದಾಗಿದೆ. ಪ್ರವಾಸಿ ಮಂದಿರದ ಬಳಿ ಪಟ್ಟಣ ಪೊಲೀಸ್ ಠಾಣೆ ಇದ್ದ ವೇಳೆ ಯಾವುದೇ ರೀತಿಯ ಕಳ್ಳತನ ಪ್ರಕರಣಗಳು ನಡೆಯುತ್ತಿರಲಿಲ್ಲ. ಪಟ್ಟಣ ಠಾಣೆಯನ್ನು ಸಂತೇಮರಹಳ್ಳಿ ರಸ್ತೆಯಲ್ಲಿ ನಿರ್ಮಿಸಿರುವ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಂಡ ಬಳಿಕ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸ್ತಾ ಇದ್ದಾರೆ. ಕುವೆಂಪು ಬಡಾವಣೆ, ಡಾಕ್ಟರ್ BR ಅಂಬೇಡ್ಕರ್ ಬಡಾವಣೆ, ಮುಬಾರಕ್ ಮೊಹಲ್ಲಾದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ಹೇಳಲಾಗಿದೆ. ಪಟ್ಟಣ ಪೊಲೀಸರು ರಾತ್ರಿ ವೇಳೆ ಗಸ್ತು ಹಾಕುವ ಕೆಲಸ ಚುರುಕು ಮಾಡಿದಾಗ ಮಾತ್ರ ಕಳ್ಳತನ ಪ್ರಕರಣಗಳು ನಿಲ್ಲಲಿದೆ ಎಂದು ಅಕ್ಕಪಕ್ಕದ ನಿವಾಸಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪಟ್ಟಣ ಪೊಲೀಸರು ಕಾಲೇಜಿಗೆ ಭೇಟಿ ನೀಡಿ ಇದೀಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. 2 ಪ್ರಿನ್ಸಿಪಾಲ್ ಚೇಂಬರ್ ಮತ್ತು ಬ್ಯಾಟ್ರಿ ಮತ್ತು UPS ಇರುವಂತಹ 2 ಡೋರ್ಗಳನ್ನ ಓಪನ್ ಮಾಡಿ ನೈಟು ಅಲ್ಲಿರುವಂತಹ 10 ಬ್ಯಾಟ್ರಿಗಳು ಮತ್ತು DVR, TV ಇಷ್ಟು ಕಳ್ತನ ಆಗಿರುತ್ತೆ. ಉಳಿದಂಥ ವಸ್ತುಗಳು ಆ್ಯಸ್ ಇಟ್ ಈಸ್ ಹಂಗೆ ಇದೆ. ಅಂದರೆ ಪರೀಕ್ಷೆಗೆ ಸಂಬಂಧಪಟ್ಟಂಥ ನಡೀತಾ ಇತ್ತು. ಅದರ ಒಂದು ಪೂರ್ವಭಾವಿಗೆ ನಾವೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದು, ಅದಕ್ಕೆ ನಮಗೆ ತೊಂದರೆ ಆಗಿದೆ. ಈ ಸಂದರ್ಭದಲ್ಲಿ ಇಷ್ಟು ಅಂದರೆ 10 ಬ್ಯಾಟ್ರಿಗಳು ಮತ್ತು ಒಂದು ಅದಕ್ಕೆ ಸಂಬಂಧಪಟ್ಟಂತಹ DVR, 32 ಇಂಚಿನ TV ಇದಿಷ್ಟು ಕಳ್ಳತನ ಆಗಿದೆ. ಬೆಳಿಗ್ಗೆ 7 ನಾವು ಬಂದು ನೋಡಿದಂಥ ಸಂದರ್ಭದಲ್ಲಿ ಓಪನ್ ಆಗಿರೋದು ನೋಡಿ ಆಮೇಲೆ ಇಮಿಡಿಯೇಟಾಗಿ ನಮ್ಮ ಸಂಬಂಧಪಟ್ಟಂತಹ ಮೇಲಧಿಕಾರಿಗಳನ್ನ DDPU ಅವರಿಗೆ ಮಾಹಿತಿಯನ್ನು ಕೊಟ್ಟು ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ರಾಜೇಶ್ ಅವ್ರಿಗೆ ಮಾಹಿತಿ ಕೊಟ್ಟು ಎಲ್ಲ ಪೊಲೀಸ್ ಇಲಾಖೆಯಿಂದ ಎಲ್ಲ ಬಂದು ಹಾಜರು ಮಾಡಿರ್ತಾರೆ. ಮತ್ತು ಸಹ 5ವರೆಗೆ ಎಲ್ಲ ಒಂದು ಚೆಕ್ ಮಾಡಿರ್ಬೋದು. ಹೌದು, ಸುಮಾರು 3 ಎಕ್ಸಾಮ್ ಆಗಿದೆ ಈಗ ಆಲ್ರೆಡಿ. ಅದನ್ನು ನಾವು ಅಲ್ಲಿ ಮಾನಿಟ್ರ್ ಮಾಡ್ತಾ ಇರ್ತಾರೆ, DC ಆಫೀಸಲ್ಲಿ ಮಾನಿಟ್ರ್ ಮಾಡ್ತಾಯಿದ್ವಿ. ಇವತ್ತು ಸಹ ಅದೇ ಪ್ರೋಸೆಸ್ ಆಗಬೇಕಾಗಿತ್ತು, ಆದರೆ ಅದಕ್ಕೆ ಸಮಸ್ಯೆ ಆಗಿದೆ.